ಗುಡ್ ಮಾರ್ನಿಂಗ್, ಶುಭೋದಯ. ಇವತ್ತಿನ ನುಡಿಮುತ್ತು ಏನಪ್ಪ ಅಂತ ಅಂದರೆ, ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಈ ಸಲ ನೇರಳೆ ಹಣ್ಣು ಅತಿ ಹೆಚ್ಚು ಬಂದಿದೆಯಂತೆ. ಅಂದರೆ ಯೂಶ್ವಲಿ ಪ್ರತಿ ವರ್ಷ ಏನು ಇಳುವರಿ ಬರ್ತಿತ್ತೋ ಅದಕ್ಕಿಂತ ಅತಿ ಹೆಚ್ಚು ಇಳುವರಿ ನೇರಳೆ ಹಣ್ಣು ಬಂದಿದೆ ಅಂತ ಆರ್ಟಿಕಲ್ಸ್ಗಳಲ್ಲಿ ಓದಿದೆ. ಹಾಗೆ ಮಾರ್ಕೆಟ್ಗಳಲ್ಲೂ ನೋಡಿದ ಹಾಗೆ ಪ್ರತಿ ವರ್ಷ ಕಂಪೇರ್ ಮಾಡಿದ್ರೆ ಈ ಸಲ ಅತಿ ಹೆಚ್ಚು ನೇರಳೆ ಹಣ್ಣು ಬಂದಿದೆ. ಯಾರಿಗೆಲ್ಲ ಫೇವ್ರೇಟೋ ಗೊತ್ತಿಲ್ಲ, ಆದರೆ ನೇರಳೆ ಹಣ್ಣು ಯಾವಾಗಲೂ ನನಗಂತೂ ತುಂಬ ಫೇವ್ರೇಟ್. ಅದೇನು ಅಂತ ಗೊತ್ತಿಲ್ಲ, ಅದರ ರುಚಿ ಎಲ್ಲ ಹಣ್ಣುಗಳಿಗಿಂತ ಭಿನ್ನ ಹಾಗೂ ನನಗೆ ತುಂಬ ಇಷ್ಟ. ಯಾಕೆ ಇವತ್ತು ನೇರಳೆ ಹಣ್ಣಿನ ಬಗ್ಗೆ ಇಷ್ಟೊಂದು ಮಾತಾಡ್ತಾ ಇದ್ದೀನಿ ಅಂದರೆ, ಹೀಗೆ ಆರ್ಟಿಕಲ್ನ ಓದಿದೆ. ನೇರಳೆ ಹಣ್ಣು ಯಾವಾಗ ಅತಿ ಹೆಚ್ಚು ಇಳುವರಿ ಬರುತ್ತೋ ಆಗ ಬರಗಾಲ ಬರುತ್ತಂತೆ. ಇದು ವೈಜ್ಞಾನಿಕವಾಗೂ ಪ್ರೂವ್ ಆಗಿದೆ ಅಂತ ಓದಿದೆ. ನೇರಳೆ ಮರಕ್ಕೆ ಯಾವಾಗ ಬರಗಾಲ ಬರುತ್ತೆ ಅಂತ ಗುರುತಿಸೋ ಶಕ್ತಿ ಅದಕ್ಕೆ ದೈವದತ್ತವಾಗಿ ಇದೆಯಂತೆ. ಹಾಗಾಗಿ ಅದಕ್ಕೆ ಗೊತ್ತಾಗುತ್ತಂತೆ ಈ ವರ್ಷ ಬರಗಾಲ ಬರುತ್ತೆ ಅಂತ. ಹಾಗಾಗಿ ಅತಿ ಹೆಚ್ಚು ಹಣ್ಣುಗಳನ್ನು ಆಗ ಅದು ಬಿಡುತ್ತಂತೆ. ಅಂದರೆ ಯಾಕೆ ಇವತ್ತು ಈ ಮಾತು ಹೇಳ್ತಾ ಇದ್ದೀನಿ ಅಂತಂದರೆ, ಒಂದು ಸಾಮಾನ್ಯವಾದ ಮರ ಅಷ್ಟೆ ಅಲ್ವಾ, ಆದರೆ ಅದು ತನ್ನ ಇರುವಿಕೆಯನ್ನು ಎಂದೂ ಸಹ ಕಳ್ಕೋಬಾರ್ದು ಅನ್ನುವ ಮನಸ್ಥಿತಿ ಆ ಮರಕ್ಕೆ ಇದೆ. ಹಾಗಾಗಿ ಅದು ಹೊಸ ಚಿಗುರಿನ ಕಡೆ ಗಮನ ಕೊಡೋದ್ರ ಬದಲು ಅತಿ ಹೆಚ್ಚು ಹಣ್ಣಿನ ಕಡೆ, ಅಂದರೆ ಬೀಜದ ಕಡೆಗೆ ಅದು ಗಮನ ಕೊಡುತ್ತಂತೆ. ಅದು ತಾನು ಎಷ್ಟು ಹಣ್ಣುಗಳನ್ನು ಕೊಡೋದಕ್ಕೆ ಸಾಧ್ಯವೋ ಅಷ್ಟು ಹಣ್ಣನ್ನು ಆ ಬರಗಾಲದ ಸಮಯದಲ್ಲಿ ಕೊಡುತ್ತಂತೆ. ಅಂದರೆ ನಾನು ಬಹುಶಃ ಈ ಬರಗಾಲದಲ್ಲಿ ನಾನೇನಾದರೂ ಒಣಗಿದರೂ ನನ್ನ ಕೈಯಲ್ಲಿ ಎಷ್ಟು ಒಳ್ಳೆಯ ಕೆಲಸ ಮಾಡೋದಕ್ಕೆ ಸಾಧ್ಯವೋ ಅಷ್ಟು ಒಳ್ಳೆಯ ಕೆಲಸವನ್ನು ಮಾಡಿ ಹೋಗಬೇಕು ಅನ್ನೋ ಒಂದು ವಿಶಾಲವಾದ ಮನೋಭಾವ ಆ ನೇರಳೆ ಮರದ್ದು. ಹಾಗಿರಬೇಕಾದ್ರೆ ನಾವು ಮನುಷ್ಯರಾಗಿ ಹುಟ್ಟಿದ್ದೀವಿ. ಭಗವಂತ ನಮಗೆ ಯೋಚನಾ ಶಕ್ತಿಯನ್ನು ಕೊಟ್ಟಿದ್ದಾನೆ. ಕರ್ಮ ಮಾಡೋದಕ್ಕೆ ಪಂಚೇಂದ್ರಿಯಗಳು ಹಾಗೂ ಕರ್ಮೇಂದ್ರಿಯಗಳನ್ನು ಕೊಟ್ಟಿದ್ದಾನೆ. ಹಾಗೂ ಭಕ್ತಿಯನ್ನು ಮಾಡೋದಕ್ಕೆ ಮನಸ್ಸನ್ನು ಕೊಟ್ಟಿದ್ದಾನೆ. ಇಷ್ಟೆಲ್ಲ ಇರಬೇಕಾದ್ರೆ ನಾವು ಯಾಕೆ ನಮ್ಮ ಜೀವನವನ್ನು ಭಗವಂತನಿಗೆ ಸಮರ್ಪಿಸ್ತಾ ನಾನೂ ಸಹ ಧರ್ಮ ಕಾರ್ಯವನ್ನು ಮಾಡಬೇಕು, ನನ್ನ ಕೈಲಿ ಎಷ್ಟು ಒಳ್ಳೆಯ ಕಾರ್ಯಗಳು ಮಾಡೋಕ್ಕಾಗುತ್ತೋ ಅಷ್ಟೋ ಒಳ್ಳೆಯ ಕಾರ್ಯಗಳನ್ನು ನಾನು ಮಾಡಬೇಕು ಅನ್ನುವಂತಹ ಒಂದು ಚಿಕ್ಕ ಚಿಂತನೆ ಮನುಷ್ಯನಿಗೆ ಯಾಕೆ ಬರೋದಿಲ್ಲ ಅಲ್ವಾ? ಅಂದರೆ ಎಲ್ಲದರಲ್ಲೂ ಒಳ್ಳೇದು ನೋಡಬೇಕು ಅಂತ ಅನ್ನೋ ಹಾಗೆ ನನಗೆ ಆ ನೇರಳೆ ಹಣ್ಣಿನ ಆರ್ಟಿಕಲ್ ಓದ್ತಿದ್ದ ಹಾಗೆ ನನ್ನ ಮನಸ್ಸಿಗೆ ಬಂದಿದ್ದದು. ಅಂದರೆ ಒಂದು ಮರಕ್ಕೆ ನಾನು ಉಳಿಬೇಕು, ನನ್ನ ಅಸ್ತಿತ್ವ ಉಳಿಬೇಕು, ನಾನು ಅತಿ ಹೆಚ್ಚು ಒಳ್ಳೆಯದನ್ನು ಮಾಡಬೇಕು ಅನ್ನೋ ಆ ಮರಕ್ಕೆ ಇರಬೇಕಾದ್ರೆ ಇನ್ನು ನಾವು ಮಾನವರು, ನಮಗೆ ಯಾಕೆ ಈ ಒಳ್ಳೆಯ ಮನಸ್ಥಿತಿ ಬರೋದಿಲ್ಲ ಅಲ್ವಾ? ಅದಕ್ಕೆ ಹೇಳ್ತಾ ಹೋಗ್ತಾರೆ, ನಾವು ಹೇಗೆ ಬದುಕಬೇಕು ಅಂತ ಅಂದರೆ, ಇವತ್ತೇ ನನ್ನ ಕೊನೆಯ ದಿನ ಅಂತ ಬದುಕಬೇಕಂತೆ. ಆ ನೇರಳೆ ಹಣ್ಣಿನ ಮರ ಮಾಡುತ್ತಲ್ಲ ಆ ಥರ. ಅಯ್ಯೋ ಬರಗಾಲ ಬಂದುಬಿಡುತ್ತೆ, ನಾನು ಒಣಗೋಗ್ಬಿಡ್ತೀನಿ, ಅತಿ ಹೆಚ್ಚು ಹಣ್ಣನ್ನು ಕೊಡಬೇಕು ಅನ್ನೋ ಹಾಗೆ ಇವತ್ತೇ ನನ್ನ ಕೊನೆಯ ದಿನ, ನನ್ನ ಕೈಲಿ ಎಷ್ಟು ಒಳ್ಳೇದು ಮಾಡೋಕ್ಕಾಗುತ್ತೋ ಅಷ್ಟು ಒಳ್ಳೇದು ಮಾಡಬೇಕು ಅನ್ನೋ ಮನಸ್ಥಿತಿ ಬರಬೇಕೇ ವಿನಃ ನಾಳೆ ಮಾಡಿದ್ರಾಯಿತು ಅನ್ನುವಂತಹ ಆ ವಿಚಾರ ನಮ್ಮ ತಲೆಯಲ್ಲಿ ಬರಲೇಬಾರ್ದು ಅಲ್ವಾ? ಯೋಚನೆ ಮಾಡಿ. ಏಕೆ ಅಂತ ಅಂದರೆ, ಎಲ್ಲವದರಲ್ಲೂ ನಾವು ಭಗವಂತನನ್ನು ಹೇಗೆ ಸೇರಬಹುದು ಅನ್ನೋ ಒಂದು ದೊಡ್ಡ ಮನಸ್ಥಿತಿ ನಮಗೆ ಬರಬೇಕು ಅಲ್ವಾ? ಯೋಚನೆ ಮಾಡಿ. ಥ್ಯಾಂಕ್ ಯು.